ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಮೇಸ್ತ್ರಿ. ನಮಸ್ಕಾರ ಅಣ್ಣ. ಏನು ಈ ಕಡೆಯಿಂದ ಬರ್ತಾ ಇದ್ದೀರಾ? ಅದು ಅಲ್ಲಿ ನನ್ನ ಸ್ನೇಹಿತರೊಬ್ರು ಸಿಕ್ಕಿದ್ರು, ಅವರನ್ನ ಹಂಗೆ ಕಳಿಸಿ ನಾನು ಹಿಂಗೆ ಬಂದೆ. ಮೇಸ್ತ್ರಿ, ಓನರ್ ಜೊತೆ ಮಾತಾಡಿ ಒಂದು ಸ್ವಲ್ಪ ಅಡ್ವಾನ್ಸ್ ಬಗ್ಗೆ ಕೇಳಿ ಅಂತ ಹೇಳಿದ್ನಲ್ಲ, ಕೇಳಕ್ಕಾಯ್ತಾ? ಅಣ್ಣ, ನಾನು ಮಾತಾಡಿದ್ದೀನಿ. ಇನ್ನು 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಿದ ತಕ್ಷಣ ನಾನು ನಿಮ್ಗೆ ತಲುಪಿಸ್ಬಿಡ್ತೀನಿ. ಅಷ್ಟಾದರೆ ದೊಡ್ಡ ಉಪಕಾರ ನಂಗೆ ಮೇಸ್ತ್ರಿ. ಆಮೇಲೆ ಸಿಮೆಂಟ್ ಮೂಟೆಗಳು ಬರಬೇಕಿತ್ತಲ್ಲ, ಬಂದ್ವಾ? ಎಲ್ಲ ಬಂದಿದೆ, ಅಲ್ಲಿ ಒಳಗಡೆ ಇಳಿಸಿದ್ದೀವಿ. ಹಂಗೆ ಸ್ವಲ್ಪ ಲೆಕ್ಕ ಹಾಕ್ಬಿಡಿ. ಆಮೇಲೆ ನಮ್ಮ ಓನರ್ ಬಂದರೆ ಪುಯ್ ಅಂತಾನೆ. ಆಯ್ತು, ಅದನ್ನು ನಾನು ನೋಡ್ಕೊತೀನಿ. ಸರಿ, ತುಂಬ ಥ್ಯಾಂಕ್ಸ್ ಮೇಸ್ತ್ರಿ. ಬರ್ರೋ ಬೇಗ, ಟೈಮ್ ಆಯ್ತಾ ಇದೆ. ನೋಡ್ರೆ, ಏನು ಯೋಚನೆ ಮಾಡ್ತಿದ್ರಿ? ಏನು ಯೋಚನೆ ಇರ್ತಾರಲ್ಲ ನಂದ. ಕೆಲಸ ಎಲ್ಲಾದ್ರೂ ಕೇಳ್ದ, ವಿಚಾರಿಸ್ದ? ಎಲ್ಲ ಕಡೆ ಕೇಳಿದೆ, ಕೆಲಸ ಐತೆ ಅಂತಾರೆ, ಕರ್ಕ ಬನ್ನಿ ಅಂತಾರೆ. ಎಲ್ಲಲ್ಲ ಬಾ ಮತ್ತ ಹೋಗಮ್ಮ. ಅಯ್ಯೋ, ಕೆಲಸ ನಿಮ್ಗೆ ಅಂತ ಅಂದ್ರೆ ನಗ್ತಾರೆ. ಅವ್ರಿಗೆ ಯಾಕಲ್ಲ ಕೆಲಸ ಸುಮ್ಕೆ ಹೋಗ್ಲಾ ಅಂತಾರೆ. ಏನ್ಲ ಮಾಡೋದು? ಇಲ್ಲ ಕಲ, ನನ್ನ ಕೆಲಸ ಬೇಕೇ ಬೇಕು. ಹೆಂಗಾರ ಮಾಡಿ ಹುಡುಗ ನಮ್ಮ ಮೇಡಮ್ ಬರೋ ನೋಡ್ಕೋಬೇಕು ಕಲ. ಅವ್ರ ಭಾರ ಯಾರ ಮೇಲೆ ಹಾಕೋದು ನಂಗೆ ಇಷ್ಟ ಅಲ್ಲ ಕಲ. ಏನ್ ಮಾಡೋದು ನೋಡ್ರೆ? ಕೆಲಸ ಹುಡ್ಕುಮ ಅಂದ್ರೆ ಯಾರು ಕೊಡ್ತಾ ಇಲ್ವೇ? ಏನ್ ಮಾಡೋದು? ಇರ್ಲಿ ಬಾರ್ಲಾ, ದೇವ್ರವನೇ. ನೋಡ್ರೆ, ನಮ್ಮ ಪ್ರಭಾಕರ್ ಅಣ್ಣನ ಫೈನಾನ್ಸ್ ಕಂಪ್ನಿ ಅಲ್ವೇ? ಅಲ್ವೇ? ಇಲ್ಲಂತಪ್ಪ, ಕೇಳಮ್ಮ, ಬಾಲ ನಡ್ರಿ. ಆ ಕುಮಾರ ಫೈನಾನ್ಸ್ ಕೊಟ್ಟೆನಾ? ಕೊಡ್ಲಿಲ್ಲ ಅಂದ್ರೆ ಸಾಯಂಕಾಲ ಎತ್ತಾಕೊಂಬ. ಹೋ ಗೌಡ್ರೆ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಪ್ರಭಾಕರಣ. ಬಡೂರ್ ಆಫೀಸ್ಗೆ ಭಗವಂತ ಬಂದಂಗಾಯ್ತು. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಇಂಥ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ಅದಕ್ಕೆ ಕಾರಣ ನೀವೇ ಅಲ್ವಾ? ಅಯ್ಯೋ ಪ್ರಭಾಕರಣ, ಇದ್ರಲ್ಲಿ ನಂದೇನೈತಣ? ಎಲ್ಲ ದೇವ್ರ ದಯೆ, ನಿಮ್ ಶ್ರಮ ಅಷ್ಟೇ. ಅಲ್ಲ ಗೌಡ್ರೆ, ನೀವೊಂದ್ ಮಾತು ಹೇಳಿದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತಿದ್ದೆ. ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಏನ್ ತರಿಸ್ಲಿ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಅದೆಲ್ಲ ಏನು ಬೇಡ ಕಣ. ಅವಶ್ಯಕತೆ ನನಗೆ ಇತ್ತು, ಅದಕ್ಕೆ ನಾನೇ ಬಂದೆ. ನನ್ನಿಂದ ಏನಾಗ್ಬೇಕಾಯ್ತು ಗೌಡ್ರೆ, ಹೇಳಿ. ಅದು ಪ್ರಭಾಕರಣ, ನಿಮ್ಮ ಆಫೀಸಲ್ಲಿ ನಂಗೊಂದು ಕೆಲಸ ಬೇಕಿತ್ತು. ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ನೀವು ಯಾರ ಹತ್ರ ವಸೂಲಿ ಮಾಡ್ಕೊ ಬಂದ್ರು ವಸೂಲಿ ಮಾಡ್ಕೊ ಬರ್ತೀನಿ. ದಯವಿಟ್ಟು ಒಂದು ಕೆಲಸ ಇದ್ರೆ ನೋಡಿ. ಅಲ್ಲ ಗೌಡ್ರೆ, ನಿಮ್ಮ ತಂದೆಯವರು ನಮ್ಮ ಆಫೀಸ್ಗೆ ಫೈನಾನ್ಸ್ ಮಾಡ್ತಾರೆ. ಅವ್ರು ಬೇಕಾದ್ರೆ ನಮ್ಮ ಆಫೀಸ್ನ ಕೊಂಡ್ಕೋಬಹುದು. ನೀವು ನೋಡಿದ್ರೆ ನನ್ನ ಹತ್ರ ಕೆಲಸ ಮಾಡ್ತೀನಿ ಅಂತಿದ್ರಲ್ಲ. ನಾನು ಕೆಲಸ ಮಾಡಬೇಕು ಅನ್ಕೊಳ್ಳೋದು ತಪ್ಪೇನಣ್ಣ? ಕೆಲಸ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮಂಥ ದೊಡ್ಡ ಮನುಷ್ಯರು ಮಕ್ಕಳು ನಮ್ಮ ಆಫೀಸಲ್ಲಿ ಕೆಲಸ ಕೊಟ್ರೆ ಆಗ ಅದು ನಮ್ಮ ತಪ್ಪಾಗುತ್ತೆ. ದಯವಿಟ್ಟು ನಿಮ್ಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ಅಲ್ಲ ಪ್ರಭಾಕರಣ, ಹೊಸಿ ನನ್ನ ಮಾತು ಕೇಳಿ. ದಯವಿಟ್ಟು ನನಗೆ ಮುಜುಗರ ಮಾಡಬೇಡಿ ಗೌಡ್ರೆ. ನಿಮ್ಗಿಲ್ಲಿ ಯಾವ ಕೆಲಸನೂ ಇಲ್ಲ. ಇಲ್ಲಿಂದ ಹೊರಡಿ ಪ್ಲೀಸ್. ಸರಿ ಕಣ. ಇಷ್ಟೊತ್ತವರೆಗೂ ನಿಮ್ಮಿಂದಾನೆ ಬೆಳೆದಿದ್ದು ಅಂದರೆ ನಮ್ಮ ಗೌಡ್ರಿಗೊಂದು ಕೆಲಸ ಕೊಡೋಕ್ಕಾಗಲಿಲ್ವಾ? ಆಯ್, ನಿಮ್ಮ ಫೈನಾನ್ಸ್ ಆಫೀಸಿಗೆ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.